ಆಗ ತಂದೆಗೆ ಕಾಶಿಗೆ ಓದಬೇಕು ಅನ್ನುವಂತ ಒಂದು ಆಸೆ ಬರುತ್ತೆ. ಕಾಶಿಗೆ ಓದಬೇಕು ಅಂತ ನಿಶ್ಚಯವನ್ನ ಮಾಡಿಕೊಂಡು ತನ್ನ ತಂದೆ ಏನಿದ್ದಾರೆ ಅಂದ್ರೆ ಮಗ ಮನೆಯಲ್ಲಿ ಬಿಟ್ಟು ತಂದೆ ಕಾಶಿಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಮನೆಗೆ ಬಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಶಿಯಲ್ಲಿ ನಾವೇನಾದ್ರೂ ಇಷ್ಟಪಡುವಂತಹ ವಸ್ತುವನ್ನ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಂಕಲ್ಪವನ್ನ ಮಾಡಿ ಬರ್ಬೇಕು, ನಾನು ಇದನ್ನ ಸ್ವೀಕರಿಸೋದಿಲ್ಲ ಅಥವಾ ಮುಟ್ಟೋದಿಲ್ಲ ಅಥವಾ ಒಂದು ರೀತಿಯಾದಂತ ಅಂದ್ರೆ ತ್ಯಜಿಸುವಂತಹದ್ದು ಏನಾದ್ರೂ ಇರ್ಬೋದು, ನಮ್ಗೆ ತುಂಬಾ ಇಷ್ಟ ಆಗಿರ್ಬೇಕು, ಅದನ್ನ ಬಿಟ್ಟು ಬಿಡ್ಬೇಕು. ಆ ತರದ ಒಂದಿಷ್ಟು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ತಂದೆ ಮನೆಗೆ ಬಂದ ನಂತರ ತನ್ನ ಮಗ ಕೂತಿರ್ತಾನೆ. ಮಗ ಕೇಳ್ತಾನೆ ತಂದೆಗೆ, ಅಪ್ಪ ನೀವು ಕಾಶಿಗೆ ಹೋಗಿದ್ರಲ್ಲ, ಏನನ್ನು ಬಿಟ್ಟು ಬಂದ್ರಿ ಅಂತ. ಆಗ ತಂದೆ, ನಾನು ಸಿಟ್ಟನ್ನು ಬಿಟ್ಟು ಬಂದಿದ್ದೀನಪ್ಪ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗ್ಬಿಡ್ತು ಮಗನ್ಗೆ. ಏನು ನನಗೆ ಅಂದ್ರೆ ಇನ್ ಮುಂದೆ ಬೈಯೋರು ಯಾರು ಇಲ್ಲ ಅನ್ನುವಂತಹ ಒಂದು ಫೀಲ್ ಅಲ್ಲಿ ಇರ್ತಾರಲ್ಲ. ಸೊ ಆ ತರ ತುಂಬಾ ಖುಷಿ ಆಗ್ಬಿಡ್ತು. ನಿಜವಾಗ್ಲೂ ಬಿಟ್ಟು ಬಂದಿದ್ಯಾಪ್ಪ? ನಿಜವಾಗ್ಲೂ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ಸರಿ ಕೇಳ್ತಾರೆ, ಅಪ್ಪ ನಿಜವಾಗ್ಲೂ ಕಾಶಿಗೆ ಹೋಗಿ ಸಿಟ್ಟನ್ನು ಬಿಟ್ಟು ಬಂದಿದೀಯಾ ಅಂತ ಕೇಳ್ತಾರೆ. ಹೂನಪ್ಪ, ನಿಜ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ಸರಿ ಕೇಳ್ತಾನೆ ಮಗ, ಅಪ್ಪ ನೀವು ನಿಜವಾಗ್ಲೂ ಸಿಟ್ಟನ್ನು ಬಿಟ್ಟು ಬಂದಿದ್ದೀರ? ಹೂನೋ, ನಿಜವಾಗ್ಲೂ ಬಿಟ್ಟು ಬಂದಿದ್ದೀನಿ ಕಣೋ ಸಿಟ್ಟನ್ನ ಅಂತ ಹೇಳ್ತಾರೆ. ಒಂದು ಏರ್ ಧ್ವನಿಯಲ್ಲಿ ಮಾತಾಡಿದ ತಕ್ಷಣ ಮಗ ಇದ್ದವನು ಹೇಳ್ತಾನೆ, ನಿಜವಾಗ್ಲೂ ಬಿಟ್ಟು ಬಂದಿದ್ದೀರಪ್ಪ, ಹೌದೌದೌದು ಅಂತ ಹೇಳ್ಬಿಡ್ತಾರೆ. ಸ್ನೇಹಿತರೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತ್ಯಾಹಾರ ಅಂದರೆ ಏನು, ಪ್ರತ್ಯಾಹಾರದ ಲಾಭಗಳೇನಿದೆ ಮತ್ತು ಈ ಪ್ರತ್ಯಾಹಾರವನ್ನು ಮಾಡೋದು ಯಾವ ರೀತಿ, ಪ್ರತ್ಯಾಹಾರವನ್ನು ಅನುಷ್ಠಾನಕ್ಕೆ ತಂದಾಗ ನಮಗೆ ಯಾವ ರೀತಿಯಾದಂತಹ ಫೀಲ್ ಬರುತ್ತೆ ಅಥವಾ ಒಂದು ಇಂಟರ್ನಲ್ಲಿ ನಾವು ಏನೇನು ಚೇಂಜಸ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೇನೆ, ಬನ್ನಿ. ಸೊ ಪ್ರತ್ಯಾಹಾರ ಇದು ಒಂದು ಸಂಸ್ಕೃತದ ಪದ. ಪ್ರತ್ಯಾಹಾರ ಅನ್ನುವಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಅಂದರೆ ಅಷ್ಟಾಂಗ ಯೋಗದಲ್ಲಿ ಬರುವಂತಹ 5ನೆಯ ಒಂದು ಹಂತವನ್ನು ನಾವು ಪ್ರತ್ಯಾಹಾರ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತ್ಯಾಹಾರ ಅನ್ನುವಂತಹ ಒಂದು ವಿಚಾರವನ್ನು ಮಾತಾಡ್ತಿರುವಾಗ ಪ್ರತ್ಯಾಹಾರದ ಒಂದು ಪದವನ್ನು 2 ವಿಭಾಗವಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಪ್ರತಿ ಮತ್ತು ಆಹಾರ. ಪ್ರತಿ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ವಿರುದ್ಧ ದಿಕ್ಕಿನಲ್ಲಿ, ಆಹಾರ ಅಂತ ಹೇಳಿದರೆ ಸೆಳೆತ ಅಂದರೆ ಅಂತರ್ಮುಖಿ. ಅಂದರೆ ನಾವು ವಿರುದ್ಧ ಅಂದರೆ ಏನು, ಹೊರಗಡೆ ನೋಡ್ತಿರುವಂತಹ ಒಂದು ಪದಕ್ಕೆ ಒಳಗಡೆ ನೋಡುವುದು ಅನ್ನುವಂಥದ್ದು ವಿರುದ್ಧವಾಗಿರುವಂತಹ ಒಂದು ಏನಂತ ಹೇಳ್ತೀರಾ, ಪ್ರಾಕ್ಟೀಸ್ ಅಲ್ವಾ. ಸೊ ಉದಾಹರಣೆಗೆ ನಾವು ಕಣ್ಣನ್ನು ಬಿಟ್ಟಾಗ ಹೊರಗಡೆ ನೋಡ್ತೀವಿ, ಕಣ್ಣನ್ನು ಮುಚ್ಚಿದಾಗ ನಾವು ಒಳಗಡೆ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಲ್ವಾ. ಸೊ ಅದನ್ನು ನಾವು ಪ್ರತ್ಯಾಹಾರ ಅಂತ ಹೇಳ್ಬೋದು. ಸೊ ನಾವು ಒಂದು ರೀತಿಯಾದಂತಹ ಬೈಫರ್ಗೇಷನ್ನ ಮಾಡ್ತಾ ಹೋಗ್ತೀವಿ. ಅಂತರಂಗ ಮತ್ತು ಬಹಿರಂಗದ ಒಂದಿಷ್ಟು ಬೈಫರ್ಗೇಷನ್ ನಡೆಯೋದೇ ಈ ಒಂದು ಪ್ರತ್ಯಾಹಾರದಲ್ಲಿ. ಸೊ ಪ್ರತ್ಯಾಹಾರ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಸೊ ಇದು ನಮಗೆ ವಿಶೇಷವಾಗಿ ನಮ್ಮ ಮನಸ್ಸನ್ನು ಕಂಟ್ರೋಲ್ಗೆ ತಗೊಂಡು ಇಂದ್ರಿಯಗಳನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಕೊಡುವಂತಹ ಒಂದು ಏನಂತ ಹೇಳ್ತೀರಾ, ಪವರ್ ಅನ್ನುವಂಥದ್ದು ಈ ಒಂದು ಪ್ರತ್ಯಾಹಾರದಲ್ಲಿ ಇದೆ. ಸೊ ಯಾರು ಪ್ರತ್ಯಾಹಾರವನ್ನು ಅನುಷ್ಠಾನಕ್ಕೆ ತರ್ತಾರೋ ಅವರು ಸರಳವಾಗಿ ಅವರ ಇಂದ್ರಿಯವನ್ನು ಕಂಟ್ರೋಲ್ಗೆ ತರಳುವಂತಹ ಒಂದು ಕೆಲಸಕ್ಕೆ ಇಳಿದಂತೆ ಅಂತಲೇ ಹೇಳ್ಬೋದು. ಸೊ ಪ್ರತ್ಯಾಹಾರ ಅನ್ನುವಂಥದ್ದು ಒಂದು ರೀತಿಯಾದಂತಹ ವಿಶೇಷವಾಗಿರುವಂತಹ ಸಾಧನದ ಒಂದು ಟೂಲ್ ಅಂತಲೇ ಹೇಳ್ಬೋದು. ಇದು ಈ ಒಂದು ಪ್ರತ್ಯಾಹಾರವನ್ನು ಯಾರು ಅಭ್ಯಾಸ ಮಾಡ್ತಾ ಹೋಗ್ತಾರಲ್ವ, ಸೊ ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡುವಂಥವರು ಧಾರಣ, ಧ್ಯಾನ ಮತ್ತು ಸಮಾಧಿ ಅನ್ನುವಂತಹ 3 ಉತ್ತುಂಗದ ಸ್ಥಿತಿಗೆ ಏರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದು ಒಂದು ರೀತಿಯಾದಂತಹ ಏನು ಹೇಳ್ತೀವಿ, ಹೆದ್ದಾರಿ ಅಂತಲೇ ಹೇಳ್ಬೋದು ಅಥವಾ ಒಂದು ಮೇನ್ ಡೋರ್ ಅಂತಲೇ ಹೇಳ್ಬೋದು. ಈ ಒಂದು ಪ್ರತ್ಯಾಹಾರದ ಅಭ್ಯಾಸದ ನಂತರ ನಮಗೆ ಸಹಜವಾಗಿ ಅಂತರಂಗದಲ್ಲಿ ನಾವು ಇಳಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಜೊತೆಗೆ ನಾವು ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಚಂಚಲತೆಯ ಮನಸ್ಸಿದ್ರೆ ಅದನ್ನು ನಾವು ಸಂಪೂರ್ಣವಾಗಿ ಒಂದು ರೀತಿಯಾದಂಥ ಸ್ಟೆಬಿಲೈಸ್ ಮಾಡಲಿಕ್ಕೆ ಇರುವಂತಹ ಒಂದು ಟೂಲ್ ಈ ಒಂದು ಪ್ರತ್ಯಾಹಾರ. ಜೊತೆಗೆ ನಮಗೆ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಇದೆ, ನಮಗೆ ಹೊರಗಡೆಯಿಂದ ಯಾರೋ ಕರೀತಾರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಯಾವುದೋ ಒಂದು ಕೆಲಸ ಬಂದು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿದರೆ ಆ ಥರದ ಸಂದರ್ಭದಲ್ಲೂ ಈ ಒಂದು ಪ್ರತ್ಯಾಹಾರ ಅನ್ನುವಂಥದ್ದು ಒಂದು ಮಹತ್ವವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ಏಕಾಗ್ರತೆ ಅನ್ನುವಂಥದ್ದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡೋದ್ರಿಂದ. ಸೊ ಪ್ರತ್ಯಾಹಾರವನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದಂತೆ ನಮ್ಮ ಒಳಗಿರುವಂತಹ ಚೈತನ್ಯತೆ ಏನಿದೆ ಅಥವಾ ಒಂದು ಇಂಟರ್ನಲ್ ಎನರ್ಜಿ ಅಂತ ನಾವೇನು ಕರಿತೀವಿ ಅದು ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಸೊ ನಮಗೆ ಒಂದು ರೀತಿಯಾದಂತಹ
ಏನಂತ ಹೇಳ್ತೀವಿ, ಅಂತರಂಗದಲ್ಲಿ ನಾವು ಒಂದು ರೀತಿಯ ಬಲಿಷ್ಠವಾಗಿರುವಂತಹ ಮನಸ್ಸನ್ನು ಒಂದು ಕಟ್ಟುವಂತಹ ಪ್ರಯತ್ನವನ್ನು ಈ ಒಂದು ಪ್ರತ್ಯಾಹಾರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಪ್ರತ್ಯಾಹಾರವನ್ನು ನಾವು ಯಾವ ರೀತಿ ಅಭ್ಯಾಸ ಮಾಡೋದು? ಸೊ ಇದೇ ಮೇಜರ್ ಆಗಿರುವಂತಹ ಕ್ವಶನ್. ಎಷ್ಟೊಂದು ಜನರಿಗೆ ಪ್ರತ್ಯಾಹಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರುತ್ತೆ, ಆದರೆ ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದರಲ್ಲಿ ಎಲ್ಲರೂ ಹೇಳುತ್ತಾ ಹೋಗ್ತೀವಿ ಅಲ್ವಾ. ಸೊ ಈ ಒಂದು ಪ್ರತ್ಯಾಹಾರವನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ವಿಡಿಯೋನ ಫಸ್ಟಿಂದ ಹಿಡಿದು ಇಲ್ಲಿ ತನಕ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಎಸ್, ಸೊ ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರೋದು? ಪ್ರತ್ಯಾಹಾರ ಅನ್ನುವಂಥದ್ದೇನಿದೆ, ಸೊ ಇದು ನಮ್ಮ ಮನಸ್ಸು ಮತ್ತು ದೇಹದ ನಡುವಿನ ಒಂದು ಬ್ರಿಡ್ಜ್ನ ಕನೆಕ್ಟ್ ಮಾಡುವಂತಹ ಒಂದು ಟೂಲ್ ಅಂತಲೇ ಹೇಳ್ಬೋದಲ್ವಾ. ಸೊ ಈ ಪ್ರತ್ಯಾಹಾರವನ್ನು ನಾವು ಧ್ಯಾನದ ಅವಸ್ಥೆಯಲ್ಲಿದ್ದಾಗ ಅನುಭವಕ್ಕೆ ತರ್ಬೋದು. ಯಾವ ರೀತಿ? ಸೊ ಉದಾಹರಣೆಗೆ ನಾವು ಸರಳವಾಗಿ ಧ್ಯಾನವನ್ನು ಯಾವುದಾದ್ರೂ ಒಂದು ಪೂಜೆಗೆ ಅಂತ ಕೂತಾಗ ಒಂದು ಕಣ್ಣು ಮುಚ್ಚಿ ಸುಮ್ಮನೆ ಕೂತಾಗ, ಧ್ಯಾನ ಅಂದರೆ ನಾವು ತುಂಬ ಹೈಯರ್ ಲೆವೆಲಲ್ಲೆಲ್ಲ ಯೋಚನೆ ಮಾಡೋದು ಬೇಡ ಸದ್ಯದ ಮಟ್ಟಿಗೆ. ಸೊ ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕೂರುವಂಥದ್ದು ಅಂತಲೇ ನಾವು ತಿಳ್ಕೊಳ್ಳೋಣ. ಸೊ ಕೂತಾಗ ಸರಳವಾಗಿ ನಮ್ಮ ಆಂತರ್ಯದಲ್ಲಿ ಆಗ್ತಿರುವಂಥ ಚೇಂಜಸ್ಸನ್ನು ಗಮನಿಸ್ತಾ ಹೋಗಿ. ಸೊ ಯಾವುದೋ ಒಂದು ಶಬ್ದ ಬರುತ್ತೆ, ಶಬ್ದದ ಒಂದು ಏನಂತ ಹೇಳಿ ನೆರಳನ್ನ ಹಿಡ್ಕೊಂಡು ಆ ಶಬ್ದ ಯಾವ ವಸ್ತುವಿಂದ ಬಂತು ಅನ್ನುವಂತಹ ಒಂದು ಥಾಟ್ ಒಳೆಯುತ್ತೆ. ಅದಾದ ನಂತರ ನಾವು ಧ್ಯಾನಕ್ಕೆ ಅಂತ ಕೂತಾಗ ಯಾವುದೋ ಒಂದು ಸ್ಮೆಲ್ ಬರುತ್ತೆ, ಇದು ಯಾವ ಫ್ಲೇವರ್ ಇರ್ಬೋದು ಸ್ಮೆಲ್ದು ಅಂತ ಅಲ್ಲಿಗೆ ಒಂದು ಥಾಟ್ ರೈಸ್ ಆಗುತ್ತೆ. ಆ್ಯಂಡ್ ಯಾವುದೋ ಒಂದು ಏನೋ ಒಂದು ಇನ್ಸೆಕ್ಟ್ ಅಂತ ಬಂದು ನಮ್ಮ ಚರ್ಮದ ಮೇಲೆ ಕೂರ್ತು ಅಂತ ಹೇಳಿದರೆ ಯಾವುದು ಇರ್ಬೋದು ಈ ಹುಳ ಅನ್ನುವಂತಹ ಥಾಟ್ ಬಂದ್ಬಿಡುತ್ತೆ. ಸೊ ಇದನ್ನೆಲ್ಲವನ್ನ ಕಟ್ ಮಾಡಿ ನಾವು ಅಂತರ್ಯಾಮಿ ಆಗಲಿಕ್ಕಿರುವಂತಹ ಮಾರ್ಗ ಈ ಪ್ರತ್ಯಾಹಾರ. ಧ್ಯಾನ ಅವಸ್ಥೆಯಲ್ಲಿ ನಾವು ಕೂತಾಗ ಸುಮ್ಮನೆ ಸಹಜವಾಗಿ ಏನಾಗ್ತಾ ಇದೆ ಅಂತ ಗಮನಿಸುವಂತಹ ಒಂದು ಫಸ್ಟ್ ಸ್ಟೆಪ್ ಏನಿದೆಲ್ಲ ಅದು ಪ್ರತ್ಯಾಹಾರದ ಒಂದು ಮೆಟ್ಟಿಲು ಅಂತಲೇ ಹೇಳ್ಬೋದು. ಇದನ್ನು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಅದಾದ ನಂತರ ನಾವು ಪ್ರಾಣಾಯಾಮಕ್ಕೆ ಎಳಿತೀವಿ. ಸೊ ಪ್ರಾಣಾಯಾಮದಲ್ಲಿ ಸರಳವಾಗಿ ನಾವು ನಾಡಿ ಶುದ್ಧಿ ಪ್ರಾಣಾಯಾಮನೋ ಅಥವಾ ನಾಡಿ ಶೋಧನ, ಭ್ರಮರಿ ಪ್ರಾಣಾಯಾಮ ಇವೆಲ್ಲವನ್ನು ಮಾಡಿದ ನಂತರ ಒಂದು 2 ರಿಂದ 3 ನಿಮಿಷಗಳ ಕಾಲ ನಾವು ಕಣ್ಣು ಮುಚ್ಚಿ ಕೂತಾಗ ನಮಗೆ ಅಲ್ಲಿ ಒಂದು ಫೀಲ್ ಇರುತ್ತಲ್ವ, ನೆಮ್ಮದಿಯ ಒಂದು ವಾತಾವರಣ ಇರುತ್ತಲ್ಲ, ಅದು ಪ್ರತ್ಯಾಹಾರವನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಬರುವಂತಹ ಒಂದು ಫೀಲ್ ಅಲ್ವಾ. ಸೊ ಈ ಒಂದು ಪ್ರತ್ಯಾಹಾರವನ್ನು ನಾವು ತರಬೇಕಾದ್ರೆ ಒಂದಿಷ್ಟು ಅಂಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಇದನ್ನು ಅನುಭವಿಸಿರ್ಬೋದು. ದೇವಸ್ಥಾನಕ್ಕೆ ಹೋಗಿರ್ತೀರ, ಕಣ್ಣನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕೂತಾಗ ನಮಗೆ ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಬರುತ್ತೆ. ಸೊ ಆ ಒಂದು ವಾತಾವರಣ ಎಂದೇ ಅಲ್ಲ, ಅದು ಪ್ರತ್ಯಾಹಾರದ ಒಂದಿಷ್ಟು ಭಾಗ. ಅದನ್ನು ನಾವು ನಿರಂತರವಾಗಿ ಈ ಒಂದು ಅನುಷ್ಠಾನದ ಒಂದಿಷ್ಟು ಪದ್ಧತಿಯನ್ನು ನಾವು ತಂದುಕೊಂಡು ನಾವು ನಮ್ಮ ದಿನಚರ್ಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಾದರೆ ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಷನ್ಸ್ಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಳಪಡುವುದಿಲ್ಲ. ಇನ್ಫ್ಯಾಕ್ಟ್ ನಾವೇನಾದರೂ ಒಳಗಡೆ ಡಿಸ್ಟ್ರಾಕ್ಷನ್ನಲ್ಲೇ ಇದ್ದೀವಿ ಅಂತ ಹೇಳಿದರೆ ಆದಷ್ಟು ಈ ಥರದ ಒಂದಿಷ್ಟು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ನಾವು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ಯಾವ ಒಂದು ವಿಚಾರವನ್ನು ಬೇಕಾದರೂ ತಿಳಿಯುವಂತಹ ಒಂದು ಶಕ್ತಿ ಬರುತ್ತೆ, ಆ್ಯಂಡ್ ತಿಳಿದ ನಂತರ ಅದನ್ನು ಗ್ರಹಿಸುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಸಹ ವೃದ್ಧಿ ಆಗ್ತಾ ಬರುತ್ತೆ. ಸೊ ಇದು ಪ್ರತ್ಯಾಹಾರದ ಒಂದಿಷ್ಟು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಪ್ರತ್ಯಾಹಾರ ಅಂದ ತಕ್ಷಣವೇ ನನಗೆ ಒಂದು ಕತೆ ನೆನಪಾಗ್ತಾ ಇದೆ ಸ್ನೇಹಿತರೆ. ತಂದೆ ಮತ್ತು ಮಗ ಇಬ್ಬರು ಒಂದು ಮನೆಯಲ್ಲಿರ್ತಾರೆ. ಆ ಮನೆಯಲ್ಲಿದ್ದಾಗ ತಂದೆಗೆ ಕಾಶಿಗೆ ಓದಬೇಕು ಅನ್ನುವಂಥ ಒಂದು ಆಸೆ ಬರುತ್ತೆ. ಕಾಶಿಗೆ ಓದಬೇಕು ಅಂತ ನಿಶ್ಚಯವನ್ನು ಮಾಡಿಕೊಂಡು ತನ್ನ ತಂದೆ ಏನಿದ್ದಾರೆ ಅಂದರೆ ಮಗನ ಮನೆಯಲ್ಲಿ ಬಿಟ್ಟು ತಂದೆ ಕಾಶಿಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಮನೆಗೆ ಬಂದ ತಕ್ಷಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಶಿಯಲ್ಲಿ ನಾವೇನಾದರೂ ಇಷ್ಟಪಡುವಂತಹ ವಸ್ತುವನ್ನು ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಸಂಕಲ್ಪವನ್ನು ಮಾಡಿ ಬರಬೇಕು, ನಾನು ಇದನ್ನು ಸ್ವೀಕರಿಸೋದಿಲ್ಲ ಅಥವಾ ಮುಟ್ಟೋದಿಲ್ಲ ಅಥವಾ ಒಂದು ರೀತಿಯಾದಂಥ ಅಂದರೆ ತ್ಯಜಿಸುವಂತಹದ್ದು ಏನಾದರೂ ಇರ್ಬೇಕು, ನಮಗೆ ತುಂಬ ಇಷ್ಟ ಆಗಿರಬೇಕು, ಅದನ್ನು ಬಿಟ್ಬಿಡಬೇಕು. ಆ ಥರದ ಒಂದಿಷ್ಟು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ತಂದೆ ಮನೆಗೆ ಬಂದ ನಂತರ ತನ್ನ ಮಗ ಕೂತಿರ್ತಾನೆ. ಮಗ ಕೇಳ್ತಾನೆ ತಂದೆಗೆ, ಅಪ್ಪ ನೀವು ಕಾಶಿಗೆ ಹೋಗಿದ್ರಲ್ಲ, ಏನನ್ನು ಬಿಟ್ಟು ಬಂದ್ರಿ ಅಂತ. ಆಗ ತಂದೆ, ನಾನು ಸಿಟ್ಟನ್ನು ಬಿಟ್ಟು ಬಂದಿದ್ದೀನಪ್ಪ ಅಂತ ಹೇಳ್ತಾರೆ. ತುಂಬ ಖುಷಿ ಆಗ್ಬಿಡ್ತು ಮಗನಿಗೆ.
ಏನು ನನಗೆ ಅಂದರೆ ಇನ್ನು ಮುಂದೆ ಬೈಯೋರು ಯಾರು ಇಲ್ಲ ಅನ್ನುವಂತಹ ಒಂದು ಫೀಲಲ್ಲಿ ಇರ್ತಾರಲ್ಲ. ಸೊ ಆ ಥರ ತುಂಬ ಖುಷಿ ಆಗ್ಬಿಡ್ತು. ನಿಜವಾಗ್ಲೂ ಬಿಟ್ಟು ಬಂದಿದ್ದೀಯಪ್ಪ, ನಿಜವಾಗ್ಲೂ ಬಿಟ್ಟು ಬಂದಿದ್ದೀನಿ ಕಣೋ ಅಂತ ಹೇಳ್ತಾರೆ. ಮತ್ತು ಇನ್ನೊಂದ್ಸಲ ಕೇಳ್ತಾರೆ, ಅಪ್ಪ ನಿಜವಾಗ್ಲೂ ಕಾಶಿಗೆ ಹೋಗಿ ಸಿಟ್ಟಿನ ಬಿಟ್ಟು ಬಂದಿದ್ದೀಯಾ ಅಂತ ಕೇಳ್ತಾರೆ. ಹೂನಪ್ಪ ನಿಜ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದ್ಸಲ ಕೇಳ್ತಾನೆ ಮಗ, ಅಪ್ಪ ನೀವು ನಿಜವಾಗ್ಲೂ ಸಿಟ್ಟನ್ನು ಬಿಟ್ಟು ಬಂದಿದ್ದೀರಾ? ಹೂನೋ ನಿಜವಾಗ್ಲೂ ಬಿಟ್ಟು ಬಂದಿದ್ದೀನಿ ಕಣೋ ಸಿಟ್ಟನ್ನ ಅಂತ ಹೇಳ್ತಾರೆ. ಒಂದು ಏರ್ ಧ್ವನಿಯಲ್ಲಿ ಮಾತಾಡಿದ ತಕ್ಷಣ ಮಗ ಇದ್ದವನು ಹೇಳ್ತಾನೆ, ನಿಜವಾಗ್ಲೂ ಬಿಟ್ಟು ಬಂದಿದ್ದೀರಪ್ಪ, ಹೌದೌದೌದೌದು ಅಂತ ಹೇಳ್ಬಿಡ್ತಾನೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದರೆ, ನಾವು ಪ್ರತ್ಯಾಹಾರವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಎಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ನಮಗೆ ನಾವು ಸುಮ್ಮನೆ ಒಂದು ಭ್ರಾಂತಿಯಲ್ಲಿ ಇರ್ತೀವಿ. ನಾವು ಈ ಭ್ರಾಂತಿಯಿಂದ ಹೊರಗಡೆ ಬಂದು ನಿಜವಾಗ್ಲೂ ನಾವು ಪ್ರತ್ಯಾಹಾರವನ್ನು ಅನುಷ್ಠಾನದ ತಂದಿದ್ದೀವ ಅನ್ನುವಂಥ ಪ್ರಶ್ನೆಯನ್ನು ತಮಗೆ ತಾವು ಹಾಕ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ನಾವು ಅನುಷ್ಠಾನ ತಂದಿಲ್ಲ ಅಂದರೆ ತರುವಂತಹ ಪ್ರಯತ್ನಕ್ಕೆ ಹೆಚ್ಚಿನವಾದಂತಹ ಒಂದು ಒತ್ತನ್ನು ಕೊಟ್ಟು ಅನುಷ್ಠಾನಕ್ಕೆ ತಂದು ನಾವು ಇನ್ನಷ್ಟು ಸಾಧನೆಯನ್ನು ಮಾಡುವಂತಹ ಮಾರ್ಗದಲ್ಲಿ ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಒಂದು ಪ್ರತ್ಯಾಹಾರದ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಬೇಗ ಲೈಕ್ನ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಅದರಲ್ಲೂ ಯಾರು ತುಂಬ ಡಿಸ್ಟ್ರಾಕ್ಷನ್ನಲ್ಲಿರ್ತಾರೋ ಅಂಥವ್ರಿಗೆ ನಿಜವಾಗ್ಲೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಒಂದು ಸ್ನೇಹಿತರಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ, ಜೈ ರಾಮಕೃಷ್ಣ.